ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮ್ಮ ಹತ್ರ 3 ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ಗಳ ಬಗ್ಗೆ ಮಾತಾಡ್ತೀನಿ. ನಂಬರ್ 1, ಇನ್ ದ ಲಾಸ್ಟ್ ಡೆಕೇಡ್ ನಮ್ಮ ಭಾರತ ಯಾವ ರೀತಿ ಖರ್ಚು ಮಾಡ್ತಿದೆ ಅಂತ. ಅಂದ್ರೆ ಸ್ಪೆಂಡಿಂಗ್ ವಿಷಯಕ್ಕೆ ಬಂದಾಗ ವಿ ಆರ್ ಅನಲೈಸಿಂಗ್ ಇಂಡಿಯಾಸ್ ಕನ್ಸಪ್ಷನ್ ಪ್ಯಾಟರ್ನ್ಸ್. ನಂಬರ್ 2, $553 ಮಿಲಿಯನ್ ಅಂದ್ರೆ US ಸಾಲದ ಒಪ್ಪಂದದಿಂದ ಅದಾನಿ ಪೋರ್ಟ್ಸ್ ವಿಡ್ರಾ ಮಾಡ್ಕೊಳ್ತಿದೆ. ನಂಬರ್ 3, ಗೂಗಲ್ ವೀಲೋವನ್ನ ಪ್ರಾರಂಭ ಮಾಡ್ತಿದೆ. ಹೌದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರಗಳನ್ನ ನಾನ್ ನಿಮ್ಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ಇಲ್ಲಿರೋ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 12 ಗುರುವಾರ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ನೀವು ನಮ್ಮ ಕಾರ್ಯಕ್ರಮವನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಈಗ ನೀವೇ ನೋಡಿ, ನಮ್ಮ ಕುಟುಂಬ 10 ವರ್ಷಗಳ ಹಿಂದೆ ಹಣವನ್ನ ಯಾವ ರೀತಿ ಖರ್ಚು ಮಾಡ್ತಿದ್ರು ಅಂತ ನಿಮಗೆ ನೆನಪಿದ್ಯಾ? ಅದನ್ನ ನಾವೇನಾದ್ರೂ ಅನಲೈಸ್ ಮಾಡ್ತಿದೀವಿ ಅಂತಂದ್ರೆ ಇವತ್ತಿನ ಜನರೇಷನ್ಗೆ ಎಷ್ಟು ಭಿನ್ನವಾಗಿದೆ. ಹೌದು, ಸಾಧ್ಯತೆಗಳನ್ನ ನಾವು ನೋಡಿದಾಗ ನಿಮ್ಮ ಒಂದು ಖರ್ಚು ವೆಚ್ಚಗಳು ಏನಿದೆ ಇದೆಲ್ಲನೂ ಕೂಡ ತುಂಬಾ ಬದಲಾಗಿದೆ. ಬಹುಶಃ ಯು ಆರ್ ಸ್ಪೆಂಡಿಂಗ್ ಆನ್ ಥಿಂಗ್ಸ್ ದಟ್ ಡೋಂಟ್ ಎಕ್ಸಿಸ್ಟ್ ದೆನ್ ಅಂತ ಹೇಳ್ಬೋದು. ಅಥವಾ ನಾವು ಆರ್ಥಿಕವಾಗಿ ತುಂಬಾ ಉತ್ತಮವಾಗಿರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಪ್ರಯಾರಿಟೀಸ್ ನ ಗಮನದಲ್ಲಿ ಇಟ್ಕೊಂಡು ಸ್ಪೆಂಡ್ ಮಾಡ್ತಿದೀವ. ಇದು ಪ್ರತಿ ಮನೆಯವ್ರಿಗೂ ಕೂಡ ನಿಜ. ಆದ್ರೆ ನಾವು ಅದ್ರ ಬಗ್ಗೆ ಯೋಚಿಸ್ತಿದೀವಿ ಅಂತಂದ್ರೆ ಮಿತಿ ಮೀರಿ ಏನಾದ್ರೂ ಸ್ಪೆಂಡ್ ಮಾಡ್ತಿದೀವಿ ಅಂತ ನೋಡ್ಕೊಳ್ಬೇಕಾಗತ್ತೆ. ಈಗ ನಾವು ನಂಬರ್ಸ್ ಮುಖಾಂತರ ಹೇಳೋದಾದ್ರೆ, ಈಗ ಗಾದೆ ಹೇಳೋ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ವಿ ಟ್ರಸ್ಟ್ ಇನ್ ಗಾಡ್, ಎವ್ರಿ ಒನ್ ಎಲ್ ಶುಡ್ ಬ್ರಿಂಗ್ ದಿ ಡೇಟಾ ಅಂತ. ಆದ್ರಿಂದ ನಾವು MOSPI ಇಂದ ಏನಾದ್ರೂ ಹೋಗ್ತಿದೀವಿ ಅಂತಂದ್ರೆ ವಿ ಡಗ್ ಅಪ್ ಹೌಸ್ ಹೋಲ್ಡ್ ಕಾಸ್ಟ್ ಡೇಟಾ ಅಂತ ಹೇಳ್ಬೋದು. ದಟ್ ಈಸ್ ದಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. 2012ರಿಂದ 2023ರವರೆಗೆ ನಾವೇನಾದ್ರೂ ಆವರೇಜ್ ಅಲ್ಲಿ ನೋಡಿದಾಗ ಹೌ ಇಂಡಿಯನ್ ಫ್ಯಾಮಿಲಿ ಸ್ಪೆಂಡಿಂಗ್ ಪ್ಯಾಟರ್ನ್ಸ್ ಹ್ಯಾವ್ ಎವಾಲ್ವ್ಡ್ ಅಂತ ಗೊತ್ತಾಗುತ್ತೆ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ದ ಫಸ್ಟ್ ಥಿಂಗ್ ನಾವೇನ ಚೆಕ್ ಮಾಡಬೇಕಾಯ್ತು ಗೊತ್ತಾ? ನಮ್ಮ ಭಾರತೀಯರು ಶ್ರೀಮಂತರಾಗ್ತಿರೋದ್ರಿಂದ ಆಹಾರಕ್ಕಾಗಿ ಕಡಿಮೆ ಖರ್ಚು ಮಾಡ್ತಿದಾರಾ ಅಥವಾ ಕನಿಷ್ಠವಾದ ಖರ್ಚು ಮಾಡ್ತಿದಾರಾ ಅಂತ. ಬೇಸಿಕಲಿ ವಿ ವಾಂಟ್ ಟು ಬಿಲೀವ್ ದಟ್ ಬಿಕಾಸ್ ಆಫ್ ದಿ ರೈಸ್ ಇನ್ GDP ಪರ್ ಕ್ಯಾಪಿಟಾ, ಹೆಚ್ಚುತ್ತಿರುವಂತ ಆದಾಯದೊಂದಿಗೆ ಮನೆಯ ವೆಚ್ಚದ ಒಂದು ಎಕ್ಸಾಂಪಲ್ಸ್ ಏನಿರುತ್ತೆ ಅದನ್ನು ಕೂಡ ಚೇಂಜ್ ಆಗ್ತಿದೆ, ಅಂದ್ರೆ ಬದಲಾವಣೆ ಆಗ್ತಿದೆ ಅಂತ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ದೇರ್ ಇಸ್ ಅ ಫೇಮಸ್ ಎಕನಾಮಿಕ್ ಪ್ರಿನ್ಸಿಪಲ್ ಕಾಲ್ಡ್ ಎಂಗಲ್ಸ್ ಲಾ ಅಂತ. ಇದರಿಂದ ನಾವು ತಿಳ್ಕೊಳ್ಬಹುದು. ಈಗ ನೀವೇ ಯೋಚನೆ ಮಾಡಿ, ಮನೆಯ ಆದಾಯ ಅಂದ್ರೆ ನಮ್ಮ ಏನ್ ಇನ್ಕಮ್ ಇರುತ್ತೆ ಅದು ಹೆಚ್ಚಾಗ್ತಿದ್ದ ಹಾಗೆ ಆಹಾರಕ್ಕಾಗಿ ಖರ್ಚು ಮಾಡ್ತಿರೋಂತಹ ಆದಾಯದ ಪ್ರಮಾಣನೂ ಕೂಡ ತುಂಬಾ ಕಡಿಮೆ ಆಗುತ್ತೆ. ಈಗ ನಾವು ಆಹಾರಕ್ಕಾಗಿ ಖರ್ಚು ಮಾಡಿದಂತಹ ಒಂದು ಸಂಪೂರ್ಣ ಅಮೌಂಟ್ ಏನಿರುತ್ತೆ ಅದು ಎವ್ರಿ ಡೇ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಇದು ಅರ್ಥಪೂರ್ಣವಾಗಿದ್ಯಾ? ನಾವಿಲ್ಲಿ ನೋಡೋಣ. ಈಗ ಜನರಿಗೆ ಹೆಚ್ಚಿನ ಇನ್ಕಮ್ ಬರ್ತಿದೆ, ಆಹಾರಕ್ಕಾಗಿ ಅವರು ಜಾಸ್ತಿನ ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತಂದ್ರೆ ದ ರಿಲೇಟಿವ್ ಶೇರ್ ಆಫ್ ದೇರ್ ಇನ್ಕಮ್ ಸ್ಪೆಂಡ್ ಆನ್ ದರ್ ನೆಸೆಸಿಟಿ ಸ್ಟ್ರಿಂಗ್ಸ್ ಅಂತ ಹೇಳ್ಬೋದು. ಆದ್ರೂ ಅವರು ಸಂಪೂರ್ಣ ಪರಿಭಾಷೆಯಲ್ಲಿ ಖರ್ಚು ಮಾಡ್ತಿದಾರಾ? ಇಲ್ಲೊಂದು ವಿಷಯ ಇದೆ. MOSPI ಡೇಟಾ ಪ್ರಕಾರ ಇದು ನಮ್ಮ ಭಾರತದಲ್ಲಿ ಖಂಡಿತವಾಗ್ಲೂ ಕೂಡ ನಡೀತಿಲ್ಲ. ಈಗ ಕಳೆದ 10 ವರ್ಷದಲ್ಲಿ ನಮ್ಮ ಭಾರತೀಯರು ಏನ್ ಮಾಡ್ತಿದ್ದಾರೆ ಗೊತ್ತಾ? ತಮ್ಮ ಮನೆಯ ಬಡ್ಜೆಟ್ನ ಸುಮಾರು 28 to 32% ಅನ್ನ ಆಹಾರಕ್ಕಾಗಿಯೇ ಖರ್ಚು ಮಾಡ್ತಿದ್ದಾರೆ. ಯಾವುದೇ ದೊಡ್ಡ ಬದಲಾವಣೆಗಳಿಲ್ಲ. ಆದ್ರೆ ಇದನ್ನ ನಾವು US ನಂತಹ ದೇಶಗಳಿಗೆ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಇಂಗೆಲ್ಸ್ ಲಾ ಕ್ಲಿಯರ್ಲಿ ಪ್ಲೇಡ್ ಔಟ್ ಇನ್ ದ ಲಾಸ್ಟ್ ಸೆಂಚುರಿ ಅಂತ ಹೇಳ್ಬೋದು. ಹಾಗಿದ್ರೆ ಆದಾಯ ಹೆಚ್ಚಾಗ್ತಿದ್ದ ಹಾಗೆ ದ ಅಮೌಂಟ್ ಆಫ್ ಸ್ಪೆಂಡಿಂಗ್ ಆನ್ ಫುಡ್ ಹ್ಯಾಸ್ ಸ್ಟೆಡಿಲಿ ಡಿಕ್ಲೈನ್ಡ್. ಹಾಗಾದ್ರೆ ವೈ ಈಸ್ ಇಂಡಿಯಾ ಫಾರಿನ್ ಕಂಟ್ರಿ? ದೇರ್ ಮೇ ಬಿ ಫ್ಯೂ ರೀಸನ್ಸ್. ಅದೇನು ಅನ್ನೋದನ್ನ ನೋಡೋಣ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಂಗೆಲ್ನ ಪ್ರಿನ್ಸಿಪಲ್ ನೋಡಿದಾಗ ಆ ಡೆಕೇಡ್ ಇಸ್ ನಾಟ್ ಎನಫ್ ಫಾರ್ ಎನ್ ಎಕನಾಮಿಕ್ ಪ್ರಿನ್ಸಿಪಲ್ ಟು ಫುಲ್ಲಿ ಫಂಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ಅನ್ಇವನ್ ಇನ್ಕಮ್ ಗ್ರೋತ್. ಹಾಗೇನೆ ಇಂಡಿಯಾಸ್ ಪರ್ ಕ್ಯಾಪಿಟಾ GDPನೂ ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಇದನ್ನೆಲ್ಲ ಸಿಗ್ನಿಫಿಕೆಂಟ್ಲಿ ನಾವು ಚೇಂಜ್ ಆಗ್ತಿರೋದನ್ನ ನೋಡಿದಾಗ ದ ನಂಬರ್ ಡಸಂಟ್ ಶೋ ಹೌ ವೆಲ್ತ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಹೆಚ್ಚಿನ 10% ಏನೆಲ್ಲ ತಗೊಂಡಿರ್ತಾರೆ ಇದು ಆವರೇಜ್ ಆಗಿ ಇನ್ಕ್ರೀಸ್ ಆಗ್ತದೆ. ಹಾಗೆ ಜನಸಂಖ್ಯೆನೂ ಕೂಡ ಒಂದು ಭಾಗ ಆದಾಯದ ಬೆಳವಣಿಗೆನೂ ಕೂಡ ಕಂಡಿಲ್ಲ ಅಂತ ಹೇಳ್ಬೋದು. ಅನೇಕ ಕುಟುಂಬಗಳು ಕೂಡ ಇನ್ನು ತಮ್ಮ ಆದಾಯದ ಹೆಚ್ಚಿನ ಭಾಗವನ್ನ ಆಹಾರಕ್ಕಾಗಿನೇ ಖರ್ಚು ಮಾಡ್ತಿದ್ದಾರೆ. ಹಾಗೇನೆ ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಇದನ್ನ ನಾವು PLFS ಅಂತ ಹೇಳ್ತೀವಿ. 2017-18 ರಿಂದ 2022-23ರವರೆಗೆ ದ ಆವರೇಜ್ ನಾಮಿನಲ್ ಇನ್ಕಮ್ ಆಫ್ ವರ್ಕರ್ಸ್ ಕೇವಲ 2.2% ರಷ್ಟು ಮಾತ್ರ ಬೆಳೆದಿದೆ. ವೈಲ್ ರಿಯಲ್ ಅರ್ನಿಂಗ್ಸ್ ಆರ್ ಶ್ರಿಂಕಿಂಗ್, ದ ನಂಬರ್ ಆಫ್ ವರ್ಕಿಂಗ್ ಮೆಂಬರ್ಸ್ ಇಸ್
ಇಸ್ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದು. 3.4% ಫ್ಯಾಮಿಲಿ ಏನಾಗ್ತದೆ ಗೊತ್ತಾ, ಈ ಒಂದು ಇನ್ಕ್ರೀಸಿಂಗ್ ಅಲ್ಲಿ ಕಾಂಪನ್ಸೇಟ್ ಮಾಡ್ಕೊಳ್ತಿದೆ. ಹಾಗಿದ್ರೆ ರಿಸಲ್ಟ್ ಏನು? ಮನೆಯ ಆದಾಯ ಕೇವಲ 5.7% ರಷ್ಟು ಬೆಳೆದಿದೆ ಅಂತಂದ್ರೆ ಹೆಚ್ಚುತ್ತಿರುವ ಒಂದು ಜೀವನ ವೆಚ್ಚವನ್ನ ನಾವು ನೋಡಿದಾಗ ಅಷ್ಟೇನು ಉಳಿಸ್ಕೊಳ್ಳೋದಕ್ಕಾಗ್ತಿಲ್ವಾ? ದಿಸ್ ಕಾಂಟ್ರಾಡಿಕ್ಟ್ಸ್ ಖಂಡಿತವಾಗ್ಲೂ ಒಂದು ಬೇಸಿಕ್ ಅಸಂಪ್ಷನ್ಸ್ ಅನ್ನ ಈ ಒಂದು ಎಂಗಲ್ಸ್ ಲಾ ಅಲ್ಲಿ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗ್ತಿರುವಂತಹ ರಿಟರ್ನ್ಸ್ ಅಲ್ಲಿ ತೋರಿಸ್ತಿದೆ. ವೆನ್ ವಿ ಟೇಕ್ ಅ ಕ್ಲೋಸರ್ ಲುಕ್ ಅಟ್ ದಿ ಸಬ್ ಕ್ಯಾಟಗರೀಸ್ ವಿತ್ ಇನ್ ಫುಡ್ ಅಂಡ್ ಬೆವರೇಜಸ್, ಸಮ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಎಮರ್ಜ್ಡ್ ಅಂತ ಹೇಳ್ಬೋದು. ಇದರಲ್ಲಿ ಸಿಕ್ತಿರುವಂತಹ ಒಂದು ಹಿಂಟ್ ಏನ್ ಗೊತ್ತಾ, ನಮ್ಮ ಇಂಡಿಯನ್ಸ್ ಎಷ್ಟು ಹೆಲ್ತ್ ಕಾನ್ಶಿಯಸ್ ಆಗಿ ಈ ಎಲ್ಲಾ ಪ್ರಾಡಕ್ಟ್ಸ್ ನ ಸೇವನೆ ಮಾಡ್ತಿದ್ರು ಅಂತ. ಸ್ಪೆಂಡಿಂಗ್ ಆನ್ ಮೀಟ್, ಫಿಶ್ ಅಂಡ್ ಸೀ ಫುಡ್ ಹ್ಯಾಸ್ ರ್ಯಾಪಿಡ್ಲಿ ಇನ್ಕ್ರೀಸ್ಡ್ ಅಂತ ಹೇಳ್ಬೋದು. ಆದರೆ ಡೈರಿ ಮತ್ತೆ ಕೋಳಿ ಉತ್ಪನ್ನಗಳಿಗೆ ಖರ್ಚು ಮಾತ್ರ ತುಂಬಾ ಸ್ಟೇಬಲ್ ಆಗಿದೆ. ಈ ಒಂದು ಬದಲಾವಣೆ ನಮ್ಗೆ ಏನ್ ಹೇಳುತ್ತೆ ಗೊತ್ತಾ? ಇಟ್ ಸಜೆಸ್ಟ್ ದಟ್ ಇಂಡಿಯನ್ಸ್ ಆರ್ ಚೂಸಿಂಗ್ ಮೋರ್ ಪ್ರೋಟೀನ್ ರಿಚ್ ಫುಡ್ಸ್, ಬಟ್ ಟ್ರೆಡಿಷನಲ್ ಸ್ಟೇಪಲ್ಸ್ ಲೈಕ್ ಬ್ರೆಡ್, ಸಿರಿಧಾನ್ಯಗಳು ಹಾಗೆ ಬೇಳೆಕಾಳುಗಳು ಏನೆಲ್ಲ ಇರುತ್ತೆ ಇದು ಒಂದು ಬ್ಯಾಕ್ ಸೀಟಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಈ ಸ್ಟೇಪಲ್ಸ್ ಫುಡ್ ಅಲ್ಲಿ ಕ್ಯಾಲರಿ ತುಂಬಾ ದಟ್ಟವಾಗಿದೆ ಅಂದ್ರೂ ಕೂಡ ಈ ಪ್ರೋಟೀನ್ ಹೆವಿ ಆಯ್ಕೆಗಳನ್ನ ಮಾಡ್ಕೊಳ್ತಿದ್ವಿ ಅಂತಂದ್ರೆ ಈ ಪೌಷ್ಟಿಕಾಂಶ ಏನೆಲ್ಲ ಇರುತ್ತೆ ಇದು ಪ್ರೊಫೈಲ್ ಅನ್ನ ಖಂಡಿತವಾಗ್ಲೂ ಕೂಡ ಹೊಂದಿರೋದಿಲ್ಲ. ಒನ್ ಪಾಸಿಬಲ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಟ್ರೆಂಡ್ ಇಸ್ ದಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳ್ಬೋದು, ಅಂದ್ರೆ PDS ಅಂತ ಹೇಳ್ತೀವಿ. ಈಗ ಸಿರಿಧಾನ್ಯಗಳಂತಹ ಪ್ರಧಾನ ಪದಾರ್ಥಗಳನ್ನ ನಾವು ತಗೊಂಡಾಗ ಅಂದ್ರೆ ಇದೇನಾಗುತ್ತೆ ಗೊತ್ತಾ, ಕಂಪ್ಯಾರಿಟಿವ್ ಕಾಸ್ಟ್ ಅಂತ ನೋಡಿದಾಗ ತುಂಬಾ ಲೋ ಪ್ರೈಸ್ ಇರುತ್ತೆ. ಆದ್ರೆ ನ್ಯೂಟ್ರಿಷನಲ್ ಪ್ರಯಾರಿಟೀಸ್ ನ ತಗೊಂಡಾಗ ಇದು ಒಂದು ಬಡ್ಜೆಟ್ಸ್ ನ ಫ್ರೀ ಮಾಡೋದ್ರ ಜೊತೆಗೆ PDS ಸಾಧ್ಯತೆನೂ ಕೂಡ ತುಂಬಾ ಕಡಿಮೆ ಮಾಡುತ್ತೆ. ಆ ಪಾಸಿಟಿವ್ ಟ್ರೆಂಡ್ ಇಸ್ ದಿ ಡಿಕ್ಲೈನ್ ಇನ್ ಸ್ಪೆಂಡಿಂಗ್ ಆನ್ ಶುಗರಿ ಫುಡ್ಸ್ ಅಂತ ಹೇಳ್ಬೋದು. ಈಗ ಸಕ್ಕರೆಯನ್ನ ಆಹಾರದಿಂದ ಕಂಪ್ಲೀಟ್ಲಿನೂ ಕೂಡ ಕಟ್ ಆಫ್ ಮಾಡೋದಕ್ಕಾಗಲ್ಲ. ಇದನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಸಕ್ಕರೆ, ಜಾಮ್, ಜೇನುತುಪ್ಪ, ಚಾಕ್ಲೇಟ್ ಮತ್ತೆ ಮಿಠಾಯಿಗಳ ಮೇಲಿನಂತಹ ಒಂದು ಮನೆಯ ವೆಚ್ಚ ಏನಿದೆ ಇದರ ಪ್ರಮಾಣ 4.95% ಇಂದ 3.05% ವರೆಗೂ ಡೌನ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಇದು ಭಾರತವನ್ನ ವಿಶ್ವದ ಮಧುಮೇಹ ರಾಜಧಾನಿ ಅಂದ್ರೆ ಡಯಾಬಿಟಿಸ್ ಕ್ಯಾಪಿಟಲ್ ಆಗೋದನ್ನ ಖಂಡಿತವಾಗ್ಲೂ ತಡೆಯಲು ಸಾಧ್ಯವಾಗ್ತಿಲ್ಲ. ಒಂದು ಇಂಪಾರ್ಟೆಂಟ್ ಆಗಿರೋ ರೀಸನ್ ಏನ್ ಗೊತ್ತಾ, ನಾವೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದು ಏನಾದ್ರೂ ಆಹಾರ ಸೇವಿಸ್ತೀವಿ ಅಂತಂದ್ರೆ ಇಟ್ ಡಸ್ ನಾಟ್ ಲೀಡ್ ಟು ಪ್ರಾಸೆಸ್ಡ್ ಅಂಡ್ ಜಂಕ್ ಫುಡ್ಸ್, ಅಂದ್ರೆ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಕೆಫೇಸ್ ಆಗಿರ್ಬೋದು, ಹಾಗೆ ಸ್ನಾಕ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ನಾವು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಜನರು ಸಾಮಾನ್ಯವಾಗಿ ಏನ್ ಮಾಡ್ತಿದ್ದಾರೆ ಗೊತ್ತಾ, ಅದು ಆಲ್ಕೋಹಾಲ್ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು, ವಿಚ್ ಆರ್ ಕಾನ್ಸ್ಟೆಂಟ್ಲಿ ಫ್ಲರ್ಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಅಂತ ಗ್ರೋತ್ ಜಾಸ್ತಿ ಕಾಣ್ತಿಲ್ಲ. ಈಗ ಆಲ್ಕೋಹಾಲ್ ಮೇಲಿನ ಖರ್ಚನ್ನ ವರ್ಷಕ್ಕೆ ನಾವು ನೋಡಿದಾಗ ಕೇವಲ 7% ಇದೆ, ಹಾಗೆ ಟೊಬ್ಯಾಕೋ 5.5% ಹೆಚ್ಚಾಗಿದೆ. ಆದ್ರೆ ಒಟ್ಟಾರೆ ಮನೆ ಕಾಸ್ಟ್ ಗಳನ್ನ ನಾವು ನೋಡಿದಾಗ 11.5% ಅಷ್ಟು ವೇಗವಾಗಿ ಬೆಳೀತಿದೆ. ಇನ್ ಶಾರ್ಟ್ ಹೇಳ್ಬೇಕು ಅಂತಂದ್ರೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದಾಗ ಜನರು ಈ ಎಲ್ಲಾ ಹ್ಯಾಬಿಟ್ಸ್ಗೆ ಹೋಗೋದನ್ನ ಕಟ್ ಮಾಡ್ತಿದ್ದಾರೆ. ಆದ್ರೆ ನಾವು ಪ್ರೀ ಕೋವಿಡ್ ಮತ್ತೆ ಪೋಸ್ಟ್ ಕೋವಿಡ್ ಅಲ್ಲಿ ಯಾವ ರೀತಿ ಪರಿಣಾಮವಾಯಿತು ಅಂತ ನೋಡಿದಾಗ ನಿಜವಾದ ಟ್ವಿಸ್ಟ್ ಬರುತ್ತೆ. ಹೌದು, ಕೋವಿಡ್ ಗಿಂತ ಮೊದಲು ಟೊಬ್ಯಾಕೋ ಇಸ್ ಮೋರ್ ಡೇಂಜರಸ್ ದನ್ ಆಲ್ಕೋಹಾಲಿಕ್ ಬೆವರೇಜಸ್ ಅಂತ ಹೇಳ್ಬೋದು. ಆದ್ರೆ ಕೋವಿಡ್ ನಂತರ ಏನಾಯ್ತು ಗೊತ್ತಾ, ದ ಟೇಬಲ್ ಟರ್ನ್ಡ್ ಅಂತ ಹೇಳ್ಬೋದು. ಸ್ಪೆಂಡಿಂಗ್ ಆನ್ ಆಲ್ಕೋಹಾಲ್ ಇನ್ಕ್ರೀಸ್ಡ್, ಆದ್ರೆ ಟೊಬ್ಯಾಕೋ ಆಕ್ಚುಲಿ ವಿಟ್ನೆಸ್ ದಿ ಡಿಕ್ಲೈನ್ಡ್, ಅಂದ್ರೆ ಕಂಪ್ಲೀಟ್ಲಿ ಡೌನ್ ಆಯ್ತು. ವೈ ದಿ ಸಡನ್ ಶಿಫ್ಟ್? ಕೋವಿಡ್ ಗ್ರಾಹಕರ ಮನಸ್ಥಿತಿಯಲ್ಲಿ ಏನಂತ ಸ್ವಿಚ್ ಕೊಟ್ಟಿದೆ ಗೊತ್ತಾ? ಕೋವಿಡ್ ಟೈಮ್ ಅಲ್ಲಿ ಮನೆ ಬಳಕೆ ಸ್ವಲ್ಪ ಜಾಸ್ತಿ ಆಯ್ತು. ಅಂದ್ರೆ ಆಲ್ಕೋಹಾಲ್ ಮೇ ಬಿಕಮ್ ಮೋರ್ ಸೋಷಿಯಲಿ ಅಕ್ಸೆಪ್ಟಬಲ್ ವಿತ್ ಸೋಷಿಯಲ್ ಡ್ರಿಂಕಿಂಗ್ ಗೇನಿಂಗ್ ಟ್ರಾಕ್ಷನ್. ಮೀನ್ ವೈಲ್ ಟೊಬ್ಯಾಕೋ ಸೀಮ್ಸ್ ಟು ಬಿ ದ ವಿಲನ್. ಅಂದ್ರೆ ಬಹುಶಃ ನಾವು ಸಾಂಕ್ರಾಮಿಕ ಸಮಯದಲ್ಲಿ ನೋಡ್ತಿದೀವಿ ಅಂತಂದ್ರೆ ಆರೋಗ್ಯದ ಮೇಲಿರುವಂತಹ ಕಾಳಜಿ ಜಾಸ್ತಿ ಆಗಿದೆ. ಆದ್ರೆ ಏನಾಗ್ತಿದೆ ಗೊತ್ತಾ, ಇದೆಲ್ಲನೂ ಕೂಡ ತುಂಬಾ ಸ್ಟೇಬಲ್ ಆಗಿರುವಂತಹ ಕಾರಣಗಳು ಬರ್ತಿರೋ ತರ ಕಾಣ್ತಾನೆ ಇದೆ. ಈ ಖರ್ಚು ಮಾಡ್ತಿರುವಂತಹ ಹ್ಯಾಬಿಟ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಆಹಾರದಲ್ಲಿ ನಿಲ್ತಾನೆ ಇಲ್ಲ. ಹಾಗಿದ್ರೆ ಸರ್ಪ್ರೈಸಿಂಗ್ ಟ್ರೆಂಡ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನಾವೀಗ ರಿವೀಲ್ ಮಾಡೋಣ. ಈ ದಿನಗಳಲ್ಲಿ ಜನರು ಏನಾದ್ರೂ ಗೂಡ್ಸ್ ನ ತಯಾರಿಸ್ತಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ಮಾಡುವಂತಹ ಖರ್ಚು ಯಾವ ರೀತಿ ಇರುತ್ತೆ, ಹಾಗೆ ಸೇವೆಗಳಿಗೆ ಅಂದ್ರೆ ಸರ್ವಿಸ್ ಗಳಿಗೆ ಅವರು ಯಾವ ರೀತಿ ಖರ್ಚು ಮಾಡ್ತಿದ್ದಾರೆ ಅಂತ ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಥಿಂಗ್ಸ್ ಲೈಕ್ ಹೆಲ್ತ್, education, transportation, communication and entertainment are taking up a large portion of the household budget. ಆದ್ರೆ ಬಟ್ಟೆ ಆಗಿರ್ಬೋದು, ಮನೆ, ಸೌಕರ್ಯಗಳು ಮತ್ತೆ ಗ್ರಾಹಕ ಸರಕುಗಳಂತಹ ವಿಷಯದ ಮೇಲೆ ನಾವು ನೋಡಿದಾಗ ಸ್ಪೆಂಡಿಂಗ್ is starting to shrink ಅಂತ ಹೇಳ್ಬೋದು. ಆದ್ರೂ ಇದು ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು. ಹೌದು, ಜನರು ಏನ್ ಮಾಡ್ತಿದ್ದಾರೆ ಗೊತ್ತಾ, now they see services like education, health care as investments and prefer experience over buying things ಅಂತ ಹೇಳ್ಬೋದು. ಇದು ನಮ್ಮ ಲೈಫ್ ಸ್ಟೈಲ್ಗೆ ಯಾವ ರೀತಿ ಹೆಲ್ಪ್ ಆಗ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ.
ಈಗ ಡೇಟಾದಿಂದ ಕೆಲವು ಸೂಕ್ಷ್ಮ ಹಂತದ ಒಳನೋಟಗಳನ್ನ ತಗೊಂಡ್ ಬಂದಿದ್ದೀನಿ. ಅದನ್ನ ನಾವು ಝೂಮ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಕತೆ ಸಿಗತ್ತೆ. ನಂಬರ್ 1, ಪ್ಯಾಂಡಮಿಕ್ ಟೈಮ್ ಅಲ್ಲಿ ದ ಶೂಸ್ ಟುಕ್ ಅ ಹೆವಿ ಹಿಟ್ ಅಂತ ಹೇಳ್ಬೋದು. ಎಲ್ಲರೂ ಮನೆಯೊಳಗೆ ಇದ್ದಿದ್ರಿಂದ ಈ ಒಂದು ಬೇಡಿಕೆ ಏನಿದೆ ಇದು ಡೌನ್ ಆಗೋಯ್ತು. ಹಾಗೆ ಕೋವಿಡ್ ನಂತರದ ಬೆಳವಣಿಗೆನ ನಾವು ನೋಡಿದಾಗ ಬಹುತೇಕ ಝೀರೋ ಆಯ್ತು ಅಂತ ಹೇಳ್ಬೋದು. ಆದ್ರೆ ಇದು ಬದಲಾಗ್ತಿರೋದು ಎವ್ರಿ ಡೇ ನಮಗೆ ಗೊತ್ತಾಗ್ತಿತ್ತು. 2024ರಿಂದ ನಾವು ನೋಡಿದಾಗ ವಿ ಆರ್ ಸೀಯಿಂಗ್ ಫುಟ್ವೇರ್ ಕಂಪನೀಸ್ ಗೋಯಿಂಗ್ ಬಿಗ್ ಆನ್ ಟ್ರೆಂಡ್ಸ್ ಲೈಕ್ ಪ್ರೀಮಿಯಮೈಸೇಷನ್ ಅಂಡ್ ಅಟ್ಲಿಶಿಯರ್. ಈ ವಿಷಯದ ಬಗ್ಗೆ ಡೀಟೇಲ್ಡ್ ಆಗಿ ಡೈಲಿ ಬ್ರೀಫ್ ನಲ್ಲಿ ಹಿಂದಿನ ವರ್ಷನ್ ನಲ್ಲಿ ಚರ್ಚೆ ಮಾಡಿದ್ವಿ. ನಂಬರ್ 2, ಜನರು ಲಿಕ್ವಿಡ್ ಫ್ಯೂಯಲ್ಸ್ ಅಂತ ಬಂದಾಗ ಸೀಮೆ ಎಣ್ಣೆ ಅಂತ ಹೇಳ್ತೀವಿ, ಹಾಗೆ ಸಾಲಿಡ್ ಫ್ಯೂಯಲ್ಸ್ ಅಂತ ಬಂದಾಗ ಉರುವಲು. ಅಂದ್ರೆ ಓಲ್ಡ್ ಸ್ಕೂಲ್ ಫ್ಯೂಯಲ್ಸ್ ಆರ್ ಬೀಯಿಂಗ್ ಪೇಸ್ಡ್ ಔಟ್ ಅಂತ ಹೇಳ್ಬೋದು. LPG ಗೆ ಸಬ್ಸಿಡಿ ಏನೋ ಕೊಡ್ತಾ ಇದ್ದಾರೆ, ಆದ್ರೆ ಅದರ ಒಂದು ಪ್ರಮೋಷನ್ ಅನ್ನು ನಾವು ನೋಡಿದಾಗ ಆದ್ರೆ ರಿಸಲ್ಟ್ಸ್ ಎಲ್ಲಿಂದ ಬರ್ತಿದೆ? ಈಗ ಮನೆಯೆಲ್ಲನೂ ಕೂಡ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದೀವಿ ಅಂತಂದ್ರೆ ಹೆಚ್ಚು ಪರಿಣಾಮಕಾರಿ ಅಡಿಗೆ ಇಂಧನಗಳು ವಿಸಿಬಲ್ ಮೂವ್ಮೆಂಟ್ ಅನ್ನ ಕೊಡ್ತಾ ಇದೆಯಾ? ನಂಬರ್ 3, ಕೋವಿಡ್ ನಂತರ ಈ ಒಂದು ವೆಹಿಕಲ್ ಸೇಲ್ಸ್ ಹ್ಯಾವ್ ರೀಬೌಂಡೆಡ್ ಅಂತ ಹೇಳ್ಬೋದು. ಬಿಫೋರ್ ಪ್ಯಾಂಡಮಿಕ್ ಮಾರಾಟ ತುಂಬಾ ನಿಧಾನ ಆಗೋಯ್ತು, ಆದ್ರೆ ಪ್ಯಾಂಡಮಿಕ್ ಆದ್ಮೇಲೆ ಇದರ ಒಂದು ಮಾರಾಟದ ನಂಬರ್ಸ್ ಏನಿದೆ ಇದು ಒಂದು ಹೈ ಲೆವೆಲ್ ಅಲ್ಲಿ ಬಂತು ಅಂತ ಹೇಳ್ಬೋದು. ಲಾಕ್ಡೌನ್ ನಂತರ ಜನರ ಒಂದು ಬೇಡಿಕೆ ಏನಿದೆ ಇದು ವೆಚ್ಚವನ್ನ ಇನ್ನೂ ಹೆಚ್ಚಿಸ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಂಬರ್ 4, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಗೆ ಇರುವಂತಹ ಇನ್ಶೂರೆನ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಟ್ವೈಸ್ ಆಸ್ ಹೈ ಆಸ್ ದಿ ಲೇಟರ್ ರೇಟ್ ಅಂತ ಹೇಳ್ಬೋದು. ಅಂದ್ರೆ ರೀಸನ್ ಏನ್ ಗೊತ್ತಾ? ಪ್ಯಾಂಡಮಿಕ್ ಆದ್ಮೇಲೆ ನಾವು ನೋಡುವಂತಹ ಇನ್ಶೂರೆನ್ಸ್ ಲುಕ್ ಆಗಿರ್ಬೋದು, ಮತ್ತೆ ಟ್ಯಾಕ್ಸ್ ಸೇವಿಂಗ್ಸ್ ಯಾವ ರೀತಿ ಇರಬೇಕು, ಮತ್ತೆ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಯಾವ ರೀತಿ ಖರ್ಚು ಮಾಡಬೇಕು, ನೆಸೆಸಿಟಿ ಆದಂತಹ ಫೈನಾನ್ಷಿಯಲ್ ಸೆಕ್ಯೂರಿಟಿ ಏನು, ಪ್ರೊಟೆಕ್ಷನ್ ಏನು, ಇದರೆಲ್ಲದ್ರ ಬಗ್ಗೆನೂ ಕೂಡ ಒಂದು ಎಚ್ಚರಿಕೆ ಶುರುವಾಯಿತು. ಸೊ ಯೂಶಲಿ ಜನರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಪ್ರತಿಯೊಂದಕ್ಕೂ ಬಡ್ಜೆಟ್ ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಈ ಸ್ಟೋರಿನ ಫಿನಿಶ್ ಮಾಡೋದಕ್ಕಿಂತ ಮುಂಚೆ ಇಲ್ಲೊಂದು ನೀವು ವಿಷಯನ ತಿಳ್ಕೊಳ್ಳೇಬೇಕು. ಹೌದು, MOSPI ಡೇಟಾ ಅಬ್ಸರ್ವೇಷನ್ಸ್ ಪ್ರಕಾರ ಈ ಒಂದು ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಸರ್ವೆ ಮಾಡಿರೋದು ಏನ್ ಗೊತ್ತಾ? ಅಂದ್ರೆ ಸೆಪ್ಟೆಂಬರ್ ಅಲ್ಲಿ HCES ನ ಒಂದು ಸಂಶೋಧನೆ ಕೊಟ್ಟಿರುವಂತಹ ಡೇಟಾದಲ್ಲಿ ಈ ಒಂದು ಸ್ಪೆಂಡಿಂಗ್ ಎಲ್ಲನೂ ಕೂಡ ತುಂಬಾ ಭಿನ್ನವಾಗಿರುವುದನ್ನ ನಾವು ಗಮನಿಸಬಹುದು. ಹಾಗಿದ್ರೆ ಈ ಡಿಫರೆನ್ಸಸ್ ಯಾಕೆ ಬಂದಿದೆ? ದಿಸ್ ಈಸ್ ದಿ ಡೆಫಿನಿಷನ್ಸ್ ಇನ್ ಮೆಥಡ್ಸ್ ಆರ್ ಕಾನ್ಸೆಪ್ಚುಯಲ್ ಅಪ್ರೋಚಸ್ ಮೇ ಬಿ ಡ್ಯೂ ಟು ಡಿಫರೆನ್ಸಸ್ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಮನೆಯನ್ನ ಯಾವ ರೀತಿ ಅಲಂಕರಿಸ್ತಿರ್ತೀವಿ ಅಥವಾ ಖರ್ಚುಗಳನ್ನ ಹೇಗೆ ಲೆಕ್ಕ ಹಾಕ್ತಿರ್ತೀವಿ, ಹಾಗೆ ಇದನ್ನ ಯಾವ ರೀತಿ ನಾವು ಬದಲಾಗೋ ತರ ಮಾಡ್ತೀವಿ. ಈಗ HCES ನ 2.5 ಲಕ್ಷ ಕುಟುಂಬಗಳ ಒಂದು ಸಮೀಕ್ಷೆಯನ್ನ ನಾವು ನೋಡಿದಾಗ ಇದನ್ನ ಖಂಡಿತವಾಗ್ಲೂ ಮರಿಬಾರ್ದು. ಆದ್ರೆ ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳಿರೋ ಪ್ರಕಾರ 2024 ಅಲ್ಲಿ RBI ಡೇಟಾ ತುಂಬಾ ಸ್ಯಾಂಪಲ್ ಆಗಿ ಕೊಡ್ತು. ಅಂದ್ರೆ ಇದು ಒಂದು ಎಸ್ಟಿಮೇಟೆಡ್ ಫಿಗರ್. ನ್ಯಾಚುರಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಒಂದು ರಿಸಲ್ಟ್ಸ್ ಅಲ್ಲಿ ವ್ಯತ್ಯಾಸಗಳು ಕೂಡ ಖಂಡಿತವಾಗ್ಲೂ ಕಾರಣ ಆಗತ್ತೆ ಅಂತ. ಇದು ಒಂದು ದೊಡ್ಡ ಚಿತ್ರ ಅಂತಾನೆ ಹೇಳ್ಬೋದು. ಕಳೆದ 10 ವರ್ಷದಲ್ಲಿ ನಾವು ಯಾವ ರೀತಿ ಚೇಂಜ್ ಆಗಿದ್ದೀವಿ, ನಮ್ಮ ಖರ್ಚು ವೆಚ್ಚಗಳು ಯಾವ ರೀತಿ ಇದೆ, ನಮ್ಮ ಹ್ಯಾಬಿಟ್ಸ್ ಯಾವ ರೀತಿ ಚೇಂಜ್ ಆಗಿದೆ, ಈ ಒಂದು ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಕಮೆಂಟ್ ನ ಹಾಕಿ. ಈಗ ಎರಡನೇ ಸ್ಟೋರಿಲಿ ನಾವೇನ್ ತಿಳ್ಕೊಳ್ತಿದೀವಿ ಗೊತ್ತಾ? ಅದಾನಿ ಗ್ರೂಪ್ US ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ DFC ಅಂತ ಏನ್ ಹೇಳ್ತೀವಿ, ಇದರಿಂದ $553 million ಅನ್ನ ವಿಡ್ರಾ ಮಾಡ್ಕೊಳ್ತಿದೆ. ಹೌದು, ಇದು ಒಂದು ಲೋನ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಈ ಹಣವನ್ನ ಶ್ರೀಲಂಕಾದಲ್ಲಿ ಕೊಲಂಬೋ ವೆಸ್ಟ್ ಇಂಟರ್ನ್ಯಾಷನಲ್ ಟರ್ಮಿನಲ್ CWIT ನಿರ್ಮಾಣಕ್ಕೆ ಅದಾನಿಗೆ ಸಹಾಯ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿತ್ತು. ಇದು ಇಂಡಿಯನ್ ಓಷನ್ ಅಲ್ಲಿ ಚೈನಾದ ಪ್ರಾಬಲ್ಯ ಏನಿದೆ ಇದನ್ನ ಎದುರಿಸಬೇಕು ಅಂತ ಈ ಯೋಜನೆಯನ್ನ ಒಂದು ದೊಡ್ಡ ಹೆಜ್ಜೆಯಾಗಿ ತಗೊಂಡು ಹೋಗ್ತಿದ್ರು. ಆದ್ರೆ ಅದಾನಿ ಗ್ರೂಪ್ ಏನ್ ಮಾಡ್ತಿದೆ ಗೊತ್ತಾ? ತನ್ನ ಸ್ವಂತ ಹಣವನ್ನ ಬಳಸಿಕೊಂಡು ಇಟ್ ಸೇಸ್ ಇಟ್ ವಿಲ್ ಪೇ ಫಾರ್ ದಿ ಪ್ರಾಜೆಕ್ಟ್ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಫೌಂಡರ್ ಆಫ್ ದಿ ಗ್ರೂಪ್ ಗೌತಮ್ ಅದಾನಿ ಅವರು ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. US ನಲ್ಲಿ ಆಲ್ರೆಡಿ ಅವರು ಇವಾಗ ಬ್ರೈಬರಿ ಚಾರ್ಜಸ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಈ ಕಂಪನಿ ಅಂತಾರಾಷ್ಟ್ರೀಯ ಯೋಜನೆಗಳ ಸುತ್ತನೂ ಕೂಡ ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ಬೋದು. ಪೋರ್ಟ್ ಡೀಲ್ ಯಾಕಷ್ಟು ಮುಖ್ಯವಾಗಿದೆ ಅಂತ ನಾವೇನಾದ್ರೂ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸಿಚುವೇಶನ್ ಅನ್ನ ನಾನು ನಿಮ್ಗೆ ಇವಾಗ ಕೊಡ್ತೀನಿ. ದ ಪೋರ್ಟ್ ಆಫ್ ಕೊಲಂಬೋ ಈಸ್ ಒನ್ ಆಫ್ ದಿ ಬಿಸಿಯೆಸ್ಟ್ ಪೋರ್ಟ್ಸ್ ಇನ್ ದಿ ಇಂಡಿಯನ್ ಓಷನ್. ಇದು ಭಾರತದ ಟ್ರಾನ್ಸ್ಶಿಪ್ಮೆಂಟ್ ಕಾರ್ಗೋದ ಒಂದು ಗಮನಾರ್ಹ ಪಾಲನ್ನ ತಗೊಳುತ್ತೆ, ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಸಿಗ್ನಿಫಿಕೆಂಟ್ ಶೇರ್ಸ್ ಅನ್ನ ಇದು ಹ್ಯಾಂಡಲ್ ಮಾಡುತ್ತೆ. ಈಗ ನಾವು ಕೆಲವು ಅಂದಾಜುಗಳನ್ನ ನೋಡೋದಾದ್ರೆ 45%ಗೆ ಈ ಒಂದು ಹತ್ರ ಬಂದಿರೋ ತರ ಕಾಣುತ್ತೆ. ಈಗ ಟ್ರಾನ್ಸ್ಶಿಪ್ಮೆಂಟ್ ಏನಾಗುತ್ತೆ ಗೊತ್ತಾ? ಸರಳವಾಗಿ ನಾನು ಹೇಳ್ಬೇಕು ಅಂತಂದ್ರೆ ದೊಡ್ಡ ಕಂಟೈನರ್ ಹಡಗುಗಳು ಏನೆಲ್ಲ ಇರುತ್ತೆ ಅದು ತಮ್ಮ ಗೂಡ್ಸ್ ಅನ್ನ ಆಳವಾದ ನೀರಿನ ಬಂದರುಗಳಿಂದ ಲೋಡ್ ಮಾಡುವಂತಹ ಒಂದು ಆಕ್ಷನ್ ಅನ್ನ ತೋರ್ಸತ್ತೆ. ಕೊಲಂಬೋ ಹಾಗೇನೆ ಅಲ್ಲಿಂದ ಸಣ್ಣ ಹಡಗುಗಳು ದೊಡ್ಡ ಹಡಗುಗಳಿಗೆ ಅವಕಾಶನೇ ಕಲ್ಪಿಸಕ್ಕಾಗದಿರುವಂತಹ ಒಂದು ಗೂಡ್ಸ್ ಅನ್ನ ಆ ಪೋರ್ಟ್ಸ್ ಇಂದ ಡೆಲಿವರಿ ಮಾಡುತ್ತೆ. ಈಗ ಕೊಲಂಬೋದ ಆಳವಾದ ನೀರಿನ ಸಾಮರ್ಥ್ಯ ಏನಿದೆ ಈ ಪ್ರಕ್ರಿಯೆಗೆ ಸೂಕ್ತವಾದ ಕೇಂದ್ರವಾಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ನಾವು ಹೇಳ್ತಿದೀವಿ ಅಂತಂದ್ರೆ ನಮ್ಮ ಭಾರತೀಯ ಬಂದರುಗಳು ಈ ಒಂದು ಬೃಹತ್ ಹಡಗುಗಳನ್ನ ನಿಭಾಯಿಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಇಲ್ಲ. ಐ ಮೀನ್ ದೇ ಕಾಂಟ್ ಹ್ಯಾಂಡಲ್ ಇಟ್. ಅದಾನಿ ಪೋರ್ಟ್ಸ್ 51% ಅನ್ನ ಹೊಂದಿರುವಂತಹ ಒಂದು ಜಂಟಿ ಉದ್ಯಮ ಅಂದ್ರೆ
ಜಾಯಿಂಟ್ ವೆಂಚರ್ ಇದೆ ಅಂತ ಹೇಳ್ಬೋದು. ಇದನ್ನ ನಾವು CWIT ಯೋಜನೆಗಳನ್ನ ಮುಂದೆ ಮಾಡ್ತಿದೆ ಅಂತಾನೂ ಕೂಡ ಹೇಳ್ತೀವಿ. ಉಳಿದ 49% ಏನಿದೆ ಇದು ಶ್ರೀಲಂಕಾದ ಅತಿ ದೊಡ್ಡ ಒಂದು ಆರ್ಗನೈಸ್ಡ್ ಸಂಸ್ಥೆಗಳಲ್ಲಿ ಒಂದಾದ ಜಾನ್ ಕೀಲ್ಸ್ ಹೋಲ್ಡಿಂಗ್ಸ್ ಮತ್ತೆ ಶ್ರೀಲಂಕಾದ ಬಂದರುಗಳು ಏನೆಲ್ಲ ಇದೆ ಈ ಒಂದು ಪ್ರಾಧಿಕಾರದಿಂದ ಡಿವೈಡ್ ಆಗಿದೆ. US ಆರಂಭದಲ್ಲಿ ಏಷ್ಯಾದಲ್ಲಿ ಒಂದು ಅತಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಅನ್ನ ಹೊಂದಿತ್ತು. ಅಂದ್ರೆ $553 ಮಿಲಿಯನ್ ಹಣವನ್ನ ಕೊಟ್ಟಿತ್ತು. ಇಟ್ ವಾಸ್ ಪಾರ್ಟ್ ಆಫ್ ಅ ಬ್ರಾಡ್ ಸ್ಟ್ರಾಟಜಿ ಟು ಪುಷ್ ಬ್ಯಾಕ್ ಅಗೇನ್ಸ್ಟ್ ಚೈನೀಸ್ ಇನ್ಫ್ಲುಯೆನ್ಸ್ ಇನ್ ದಿ ರೀಜನ್. ಯಾಕೆ ಅಂದ್ರೆ ಚೈನಾ ಈಗಾಗಲೇ ಹಂಬಂಟೋಟ ಮತ್ತೆ ಇನ್ನಿತರ ಶ್ರೀಲಂಕಾ ಬಂದರುಗಳು ಯಾವ್ದೆಲ್ಲ ಇದೆ ಅದನ್ನ ಕಂಟ್ರೋಲ್ ಮಾಡ್ತಿದೆ. ಆದ್ರೆ ಅದಾನಿ ವಿರುದ್ಧ ಈಗ ಆಲ್ರೆಡಿ ಬೇಕಾದಷ್ಟು ಅಲಿಗೇಷನ್ಸ್ ಇದೆ. ಹಾಗೇನೆ ಒಪ್ಪಂದ ಕುಸಿದಿರೋ ತರನೂ ಕೂಡ ಕಾಣ್ತಿದೆ. ನವೆಂಬರ್ನಲ್ಲಿ ನಾವು ನೋಡಿದಾಗ ಗೌತಮ್ ಅದಾನಿ ಮತ್ತು ಕೆಲವು ಉನ್ನತ ಅಧಿಕಾರಿಗಳು ಭಾರತದಲ್ಲಿ ಸೋಲಾರ್ ಒಪ್ಪಂದಗಳನ್ನ ಪಡಿಬೇಕು ಅಂತ $250 ಮಿಲಿಯನ್ ಅನ್ನ ಲಂಚವಾಗಿ ತಗೊಂಡಿದ್ರು ಅಂತ ಅವ್ರ ಮೇಲೆ ಆರೋಪ ಮಾಡಲಾಯಿತು. ಇದು ಕೊಲಂಬೋಗೆ ಡೈರೆಕ್ಟ್ ಆಗಿ ಯಾವುದೇ ರೀತಿ ಯೋಜನೆಗೆ ಒಂದು ಸಂಬಂಧವನ್ನ ಕೊಟ್ಟಿಲ್ಲ ಅಂದ್ರೂ ಕೂಡ US-ಗೆ ಖಂಡಿತವಾಗ್ಲೂ ಒಂದು ಅಲರ್ಟ್ ಆಗತ್ತೆ. DFC ಏನೋ ತನ್ನ ಯೋಜನೆಯನ್ನ ಪರಿಶೀಲನೆ ಮಾಡ್ತಿದೆ, ಆದ್ರೆ ಸಾಲವನ್ನ ಅಂತಿಮಗೊಳಿಸಿಲ್ಲ ಅಂತ ಹೇಳಿದ್ರೆ ಇದರ ಒಂದು ಪ್ರಕ್ರಿಯೆ ಏನಿದೆ ಗೊತ್ತಾ, ಖಂಡಿತವಾಗ್ಲೂ ನಿಧಾನ ಆಗತ್ತೆ. US ಈ ರೀತಿ ಮಾಡ್ತಿರೋದ್ರಿಂದ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಹುಟ್ಟಾಗತ್ತೆ. ಈಗ DFC ಸಾಲವನ್ನ ಕೇವಲ ಹಣದ ಬಗ್ಗೆ ನಾವು ನೋಡ್ತಿದ್ದೀವಿ ಅಂತಂದ್ರೆ ಈ ಪ್ರದೇಶದಲ್ಲಿ ಚೈನಾದ ಪ್ರಭಾವವನ್ನ ಕಡಿಮೆ ಮಾಡಬೇಕು ಅಂತಾನೆ US ತನ್ನ ಬೆಂಬಲವನ್ನ ತೋರಿಸ್ತಿದೆ ಅಂತ ಹೇಳ್ಬೋದು. ಈ ಒಂದು ಬೆಂಬಲ ಇಲ್ಲ ಅಂತಂದ್ರೆ ಈ ಯೋಜನೆ ಏನಾಗುತ್ತೆ ಗೊತ್ತಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವಂತಹ ಈ ಒಂದು ಗ್ಲೋಬಲ್ ಪಾಲಿಟಿಕ್ಸ್ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ಕತೆ ಕೇವಲ ಒಬ್ಬ ಕವಿಯ ಬಗ್ಗೆ ಮಾತ್ರ ಅಲ್ಲ, ಅಂದ್ರೆ ಇಂಡಿಯನ್ ಓಷನ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಮೂರನೇ ಸ್ಟೋರಿಯಲ್ಲಿ ನಾವು ತಿಳ್ಕೊಳ್ತಿರೋದೇನ್ ಗೊತ್ತಾ, ಗೂಗಲ್ ವಿಲೋ ಎಂಬ ಒಂದು ಹೊಸ ಕ್ವಾಂಟಮ್ ಚಿಪ್ ಅನ್ನ ಘೋಷಣೆ ಮಾಡ್ತಿದೆ. ಅಂದ್ರೆ ಸುಂದರ್ ಪಿಚೈ ಅವರು ಒಂದು ಮೇಜರ್ ಬ್ರೇಕ್ ಥ್ರೂ ಆಗಿ ಇದನ್ನ ಕಾಂಪ್ಯೂಟ್ ಮಾಡ್ತಿದ್ದಾರೆ. ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ ಶಕ್ತಿಯನ್ನ ಬಳಸ್ಕೊಳ್ಳೋದ್ರ ಮೂಲಕ ಒಂದು ಹ್ಯೂಮನ್ಸ್ ಅಂದ್ರೆ ಮನುಷ್ಯರು ಸಾಲ್ವ್ ಮಾಡಕ್ ಆಗದಿರುವಂತಹ ಒಂದು ಟಫ್ ಚಾಲೆಂಜ್ ಅನ್ನ ಇದು ಸಾಲ್ವ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ವಿಲೋ ಅಂತ ನಾವ್ ಏನ್ ಕರಿತೀವಿ ಇದು ಒಂದು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ರೀತಿಯಲ್ಲಿ ಬಿಲ್ಟ್ ಫಾರ್ ದಿ ಮೆಷಿನ್ ಅಂತ ಹೇಳ್ಬೋದು. ಇಟ್ಸ್ ಅ ಫ್ಯಾನ್ಸಿ ನ್ಯೂ ಕಂಪ್ಯೂಟರ್ ಚಿಪ್ ಬಿಲ್ಟ್ ಫಾರ್ ದಿ ಮೆಷಿನ್. ನೀವು ಸಾಮಾನ್ಯವಾಗಿ ನೋಡೋದಾದ್ರೆ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳಿಗೆ ಭಿನ್ನವಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ಬಳಸ್ಕೊಳ್ಳಲಾಗುತ್ತೆ. ಅಂದ್ರೆ ಪ್ರಸ್ತುತ ಕಂಪ್ಯೂಟರ್ಗಳು ನಿಭಾಯಿಸಬೇಕು ಅಂತಂದ್ರೆ ಇದನ್ನ ಸಾಧ್ಯವಾಗದಿರುವಂತಹ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗೆ ಯೂಸ್ ಮಾಡ್ಕೊಳ್ಬಹುದು. Think of it like the brain of a next level machine. A machine so advanced that it could be one day help discover new drugs. ಹೌದು, ಇದೇನಾದ್ರೂ ರಿನ್ಯೂವಬಲ್ ಎನರ್ಜಿನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಅಥವಾ ಕ್ಲೈಮೇಟ್ ಚೇಂಜಸ್ ನ ಟ್ಯಾಕಲ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಬಹುದು. ತುಂಬಾ ಇನೋವೇಟಿವ್ ಆಗೇನೋ ಇದೆ, ಆದ್ರೆ ಖಂಡಿತವಾಗ್ಲೂ ಟ್ರಿಕ್ಕಿ ಆಗುತ್ತೆ. ಕ್ವಾಂಟಮ್ ಕಂಪ್ಯೂಟರ್ಗಳು ಸಾಮಾನ್ಯವಾಗಿ ಕಂಪ್ಯೂಟರ್ಗಳಂತೆ ಕಾರ್ಯ ಮಾಡೋದಿಲ್ಲ. ಅಂದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ಯಾಕೆಷ್ಟು ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ರೆಗ್ಯುಲರ್ ಕಂಪ್ಯೂಟರ್ಸ್ ಲೈಕ್ ದ ಒನ್ ಯು ಆರ್ ರೀಡಿಂಗ್ ದಿಸ್ ಆನ್. ಇವುಗಳು ಕ್ಯೂಬಿಟ್ಸ್ ಗಳನ್ನ ಬಳಸುತ್ತೆ. ಬೇಸಿಕಲಿ ಅದರಲ್ಲಿ ಮಾಹಿತಿ ತುಂಬಾ ಚಿಕ್ಕ ಘಟಕಗಳಾಗಿರುತ್ತೆ. ನಿಮ್ಮ ಕಂಪ್ಯೂಟರ್ ಮಾಡುವ ಎಲ್ಲಾ ಅದ್ಭುತ ಕೆಲಸಗಳನ್ನ ಈ 1 ಮತ್ತೆ 0 ಸೆಕೆಂಡ್ಗಳಲ್ಲಿ ನಿರ್ಮಿಸಲಾಗಿದೆ. ಕ್ವಾಂಟಮ್ ಕಂಪ್ಯೂಟರ್ಗಳು however so called bits are ಕ್ವಾಂಟಮ್ ಬಿಟ್ಸ್. ಬೇಸಿಕಲಿ ಈ ಕ್ಯೂಬಿಟ್ಸ್ ಅಂತ ನಾವ್ ಏನ್ ಕರಿತೀವಿ ಇದು ಒಂದು ಮಾಂತ್ರಿಕ ಬೆಳಕಿನ ಸ್ವಿಚ್ ತರ ಇರುತ್ತೆ. ಅದೇನಾಗುತ್ತೆ ಒಂದೇ ಸಮಯದಲ್ಲಿ ಆನ್ ಅಥವಾ ಆಫ್ ಎರಡನ್ನೂ ಕೂಡ ನೀವು ಮಾಡಬಹುದು. ದಿಸ್ ಸ್ಟ್ರೇಂಜ್ ಫಿನಾಮಿನನ್ ಇಸ್ ಕಾಲ್ಡ್ ಸೂಪರ್ಪೊಸಿಷನ್. ಹಾಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಅನೇಕ ಸಾಧ್ಯತೆಗಳನ್ನ ಏಕಕಾಲದಲ್ಲೂ ಕೂಡ ಮಾಡತ್ತೆ. ಹಾಗೇನೆ ನೀವು ನಂಬಕ್ಕಾಗದಿರೋಷ್ಟು ಕೂಡ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸಣ್ಣ ಕ್ಯಾಚ್ ಇದೆ. ಕ್ಯೂಬಿಟ್ಸ್ ಗಳು ತುಂಬಾ ದುರ್ಬಲವಾಗಿರುತ್ತೆ. ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಅಥವಾ ಹೆವಿ ಹೀಟ್ ಆಗಿರ್ಬೋದು, ವೈಬ್ರೇಷನ್ ಆಗಿರ್ಬೋದು, ಇದೇನೇ ಆಯ್ತು ಅಂದ್ರೂ ಕೂಡ ಮೇಜರ್ ಕರೆಕ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಇದುವರೆಗೂ ನಾವು ನೋಡಿದ್ವಿ ಅಂತಂದ್ರೆ ಕ್ವಾಂಟಮ್ ಕಂಪ್ಯೂಟರ್ ಗಳಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ ಅಂತಾನೆ ಹೇಳ್ಬೋದು. ಹಿಯರ್ ಕಮ್ಸ್ ದಿ ವಿಲೋ. ವಿಲೋ ಕ್ವಾಂಟಮ್ ಚಿಪ್ಸ್ ನ ಒಂದು ಸೂಪರ್ ಹೀರೋ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ಯಾವ್ದಾದ್ರು ತೊಂದರೆ ಆಯ್ತು ಅಥವಾ ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ನಿಭಾಯಿಸೋದ್ರಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿರತ್ತೆ. ಇಟ್ ಯೂಸಸ್ ಅ ಟೆಕ್ನಿಕ್ ಕಾಲ್ಡ್ ಕ್ವಾಂಟಮ್ ಎರರ್ ಕರೆಕ್ಷನ್ಸ್. ಸೊ ಬೇಸಿಕ್ಲಿ ದಿಸ್ keeps the qubits consistent and reduces the mistakes. ಇನ್ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ವಿಲೋ ಕೇವಲ ಮಿಸ್ಟೇಕ್ಸ್ ಗಳನ್ನ ಮಾತ್ರ ಸರಿ ಮಾಡೋದಿಲ್ಲ. ನೀವೇನಾದ್ರೂ ಹೆಚ್ಚಿನ ಕ್ಯೂಬಿಟ್ಸ್ ಗಳನ್ನ ಸೇರಿಸಿದ್ದೀರಾ ಅಂತಂದ್ರೆ ಅವುಗಳನ್ನ ಸರಿಪಡಿಸಬೇಕು ಅಂದ್ರೂ ಕೂಡ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ. ಹಾಗೆ ಯಾರಾದ್ರೂ ನ್ಯೂ ಮೆಂಬರ್ಸ್ ಗ್ರೂಪ್ ಗೆ ಸೇರ್ಕೊಂಡ್ರೆ ಕೆಲಸ ತುಂಬಾ ಈಸಿ ಆಗೋ ತರನು ಕೂಡ ಮಾಡುತ್ತೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಟೀಮ್ ನ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಕ್ಯೂಬಿಟ್ಸ್ ಇಷ್ಟೊಂದು ಸಹಕಾರ ಮಾಡ್ತಿದ್ರೆ ಅದು ಎಷ್ಟು ಈಸಿಯಾಗಿ ಕೆಲಸ ಆಗತ್ತಲ್ವಾ. ಇನ್ನು ಇದು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತಂದ್ರೆ
ಕೇವಲ 5 ನಿಮಿಷದಲ್ಲಿ ಲೆಕ್ಕಾಚಾರಗಳನ್ನು ಕೂಡ ಮಾಡುತ್ತೆ. ಅಂದ್ರೆ ಅತಿ ಫಾಸ್ಟ್ ಆಗಿ ಕೆಲಸ ಮಾಡುವಂತಹ ಸೂಪರ್ ಕಂಪ್ಯೂಟರ್ಗಳಿಗೆ 10 ಸೆಪ್ಟಿಲಿಯನ್ ವರ್ಷಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ನಾವು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ದ ಯೂನಿವರ್ಸ್ ಇಸ್ ಓನ್ಲಿ 13.8 ಬಿಲಿಯನ್ ಇಯರ್ಸ್ ಓಲ್ಡ್. ಹೌದು, ಎಷ್ಟು ಫಾಸ್ಟ್ ಆಗಿದೆ ಅಲ್ವಾ? ಆದ್ರೆ ಪಾಯಿಂಟ್ ಏನು? ನನ್ನ ಮುಂದಿನ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಸರಿ, ವಿಲೋ ಈಸ್ ಫಾಸ್ಟ್ ಅಂಡ್ ಎರರ್ ರೆಸಿಸ್ಟೆಂಟ್, ಆದ್ರೆ ನನಗೆ ಬೇಕಾಗಿರುವಂತಹ ನೈಜ ಜಗತ್ನಲ್ಲಿ ಅಂದ್ರೆ ರಿಯಲ್ ಪ್ರಪಂಚದಲ್ಲಿ ಅದು ಖಂಡಿತವಾಗ್ಲೂ ಕೂಡ ಸಹಾಯ ಮಾಡತ್ತಾ? ಸಾಧ್ಯತೆಗಳು ಇಲ್ಲಿದೆ ನೋಡಿ. ಡಿಸ್ಕವರಿ ಆಫ್ ಅ ನ್ಯೂ ಡ್ರಗ್ಸ್. ಕ್ವಾಂಟಮ್ ಕಂಪ್ಯೂಟರ್ಗಳು ಈ ಒಂದು ಅಣುಗಳು ಅಂತ ನಾವು ಕರಿತೀವಿ ಗೊತ್ತಾ, ಅದನ್ನ ಸಂವಹನ ಮಾಡುತ್ತೆ ಅಂತ ಹೇಳ್ಬೋದು. ಈಗ 10 ವರ್ಷದಲ್ಲಿ ಬೇಕಾಗಿರುವಂತಹ ಈ ಮೆಡಿಸಿನ್ಸ್ ಏನಿದೆ ಇದನ್ನ ರಿಸರ್ಚ್ ಮಾಡಬೇಕು ಅಂತಂದ್ರೆ ಆ ಒಂದು ಮೂಮೆಂಟ್ ನ ತುಂಬಾ ಫಾಸ್ಟ್ ಆಗಿ ಮಾಡುತ್ತೆ. ಗುಡ್ ಬ್ಯಾಟರೀಸ್. ಎಲೆಕ್ಟ್ರಿಕಲ್ ವಾಹನಗಳಿಗೆ ಬೇಕಾಗಿರೋದು ಅಥವಾ ಅದನ್ನ ರಿನ್ಯೂವಬಲ್ ಎನರ್ಜಿ ಆಗಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಬ್ಯಾಟರಿಗಳನ್ನ ವಿನ್ಯಾಸಗೊಳಿಸಬೇಕಾದ್ರೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಫೈಟಿಂಗ್ ಕ್ಲೈಮೇಟ್ ಚೇಂಜ್. ಈಗ ಸಂಕೀರ್ಣ ಹವಾಮಾನ ಅಂತ ಅನ್ಕೊಳ್ಳಿ, ಒಂದು ಕ್ಲೈಮೇಟ್ ಅಲ್ಲಿ ಮೇಜರ್ ಚೇಂಜಸ್ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಯಾವ ಚೇಂಜ್ ಅನ್ನ ಯಾವ ಟೈಮ್ಗೆ ಸರಿ ಮಾಡಬಹುದು ಅನ್ನೋದು ನಮಗೆ ಸಹಾಯ ಮಾಡುತ್ತೆ. ಸೂಪರ್ ಚಾರ್ಜಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವೆಲ್ಲ ಓದಿರೋ ಪ್ರಕಾರ ಈ ಒಂದು AI ಆಗದ ಪ್ರಮಾಣ ಏನಿದೆ ಇದು ಕಾಂಪ್ಯೂಟೇಷನ್ ಶಕ್ತಿಯನ್ನ ತೆಗೆದುಕೊಳ್ಳುತ್ತೆ. ಹಾಗೆ ಕ್ವಾಂಟಮ್ ಕಂಪ್ಯೂಟರ್ಗಳು AI ಅನ್ನ ತುಂಬಾ ಚುರುಕಾಗಿ ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಹಾಗೆ ಫಾಸ್ಟ್ ಆಗಿ ತುಂಬಾ ಸೂಪರ್ ಪವರ್ಫುಲ್ ಆಗಿ ಕೆಲಸ ಮಾಡೋ ತರ ಮಾಡುತ್ತೆ. ಫೈನಾನ್ಸ್ ಅಂಡ್ ಬಿಸ್ನೆಸ್. ಈಗ ಯಾವುದೇ ಒಂದು ಅಪಾಯಗಳು ಬರುತ್ತೆ ಅಂತ ಅನ್ಕೊಳ್ಳಿ, ಅದನ್ನ ಯಾವ ರೀತಿ ಅನಲೈಸ್ ಮಾಡಬೇಕು, ಹಾಗೆ ಒಂದು ಮಾರುಕಟ್ಟೆಗೆ ಯಾವ ರೀತಿ ರಿಸಲ್ಟ್ಸ್ ತಗೊಂಡ್ ಬರಬೇಕು, ಬ್ಯಾಂಕ್ಗಳು ಯಾವ ರೀತಿ ಕೆಲಸ ಮಾಡಬೇಕು, ಈ ಎಲ್ಲಾ ಪ್ರಾಸೆಸ್ನು ಸಹ ತುಂಬಾ ಫಾಸ್ಟ್ ಆಗಿ ಮಾಡೋದಕ್ಕೆ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಯೂಸ್ ಮಾಡಬಹುದು. ವಿಲೋ ನಿಮ್ಮ ಮುಂದಿನ ಸ್ಮಾರ್ಟ್ ಫೋನ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರೋದಿಲ್ಲ. ದಿಸ್ ಇಸ್ ಲೈಕ್ ಅ ಪ್ರೂಫ್ ಆಫ್ ಕಾನ್ಸೆಪ್ಟ್, ಶೋಸ್ ಅಸ್ ವಾಟ್ ಇಸ್ ಪಾಸಿಬಲ್ ಇನ್ ದ ಫ್ಯೂಚರ್. ಈಗ ನೀವೇ ಯೋಚನೆ ಮಾಡಿ, ರೈಟ್ ಬ್ರದರ್ಸ್ ಫಸ್ಟ್ ಫ್ಲೈಟ್, ಅವರು ಏನನ್ನ ಪ್ರೂವ್ ಮಾಡಿದ್ರು ಗೊತ್ತಾ? ಅವರು ತಯಾರಿಸಿರುವಂತಹ ಫ್ಲೈಟು ಪ್ಯಾಸೆಂಜರ್ಸ್ ನ ಕ್ಯಾರಿ ಮಾಡಕ್ ಆಗ್ತಿರ್ಲಿಲ್ಲ, ಆದ್ರೆ ಫ್ಲೈಟ್ ನ ತಯಾರಿಸೋದು ಪಾಸಿಬಲ್ ಅಂತ ತೋರಿಸಿದ್ರು. ಅದೇ ರೀತಿಯಲ್ಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ವಾಸ್ತವವಾಗಿ ಅಂದ್ರೆ ಇನ್ ರಿಯಾಲಿಟಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡದೇ ಇರಬಹುದು, ಆದ್ರೂ ನಾವು ಪರಿಹರಿಸಕ್ ಆಗದೇ ಇರುವಂತಹ ಒಂದು ಸಮಸ್ಯೆಗಳನ್ನ ನಿಭಾಯಿಸಬಹುದು ಅಂತ ವಿಲೋ ನಮ್ಗೆ ತೋರಿಸ್ತಿದ್ದಾರೆ. ಇದನ್ನ ಬಿಡಿ, ನಾವು ಫ್ಯೂಚರ್ ಅನ್ನ ರಿಯಾಲಿಟಿ ಮಾಡೋದ್ರ ಮುಖಾಂತರ ನೋಡ್ತಿದೀವಿ ಅಂತಂದ್ರೆ ವಿಲೋ ಒಂದು ದೊಡ್ಡ ಹೆಜ್ಜೆ ಆಗಿದೆ ಅಂತ ಹೇಳ್ಬೋದು. ಸುಂದರ್ ಪಿಚೈ ಅವ್ರನ್ನ ಘೋಷಣೆ ನೋಡಿದಾಗ ಈ ಒಂದು ಎಕ್ಸ್ಪ್ಲನೇಷನ್ ಏನಿದೆ ಇದನ್ನ ಅವರು ಯಾವ ರೀತಿ ಒಂದು ಪ್ರಾಸೆಸ್ಗೆ ತಗೋಬರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇವತ್ತಿನ ಟಿಟ್ಬಿಟ್ಸ್. ನಂಬರ್ 1, ಅಮೆಜಾನ್ ಬೆಂಗಳೂರಲ್ಲಿ ಏನ್ ಮಾಡ್ತಿದೆ ಗೊತ್ತಾ? ಈ ಒಂದು ಇನ್ಸ್ಟೆಂಟ್ ಕಾಮರ್ಸ್ ಮಾರ್ಕೆಟ್ ಏನಿದೆ ಇದು 15 ಮಿನಿಟ್ಸ್ ಅಲ್ಲಿ ಡೆಲಿವರ್ ಮಾಡಬೇಕು. ಹಾಗೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಮತ್ತೆ ಫ್ಲಿಪ್ಕಾರ್ಟ್ಗೆ ಒಂದು ಸವಾಲನ್ನೇ ಹಾಕ್ತಿದೆ. ಅಂದ್ರೆ ಒಂದು ಮೂಲ ಸೌಕರ್ಯವನ್ನ ಹತೋಟಿಯಲ್ಲಿ ಇಟ್ಕೊಂಡು ಅಮೆಜಾನ್ ಏನಿಲ್ಲ ಅಂತಂದ್ರು 3.3 ಶತಕೋಟಿಯನ್ನ ಮಾರುಕಟ್ಟೆಯಲ್ಲಿ ಡೆಲಿವರ್ ಮಾಡಬೇಕು ಮತ್ತೆ ಸ್ಟ್ಯಾಂಡರ್ಡ್ಸ್ ಅನ್ನ ರೇಸ್ ಮಾಡಬೇಕು ಅಂತ ಒಂದು ಗೋಲ್ ಆಗಿ ಇಟ್ಕೊಂಡಿದೆ. ನಂಬರ್ 2, 2030 ವೇಳೆಗೆ ಏನಿಲ್ಲ ಅಂತಂದ್ರು EV ಮಾರುಕಟ್ಟೆ 30%ಗೆ ಬೆಳೆಯುವಂತಹ ನಿರೀಕ್ಷೆಯನ್ನ ಇದೆ. ಹಾಗೆ ಶೋರೂಮ್ಗಳ ಕೂಡ ಇಂಟ್ರೊಡ್ಯೂಸ್ ಮಾಡಿ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇನ್ನು ಟೆಸ್ಲಾ ಯೋಜನೆಗಳನ್ನ ನಾವು ನೋಡಿದಾಗ ಇದು ಕೂಡ ಪುನರ್ಜೀವನ ಆಗ್ತದೆ. ಹಾಗೆ ಇಂಪೋರ್ಟ್ ಟ್ಯಾಕ್ಸಸ್ ಎಲ್ಲನೂ ಕೂಡ ಕಡಿಮೆ ಆಗ್ತದೆ. ಇದೇನಾಗುತ್ತೆ ಗೊತ್ತಾ? EV ಒಂದು ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಟೆಸ್ಲಾ ಪ್ರವೇಶ ಏನಿಲ್ಲ ಅಂತಂದ್ರು ಭಾರತದ ಒಂದು ಲಕ್ಸುರಿ EV ವಿಭಾಗ ಮತ್ತೆ ರಿಯಲ್ ಎಸ್ಟೇಟ್ ಅವಕಾಶಗಳನ್ನ ತುಂಬಾ ರೀಡಿಫೈನ್ ಮಾಡ್ತಿದೆ. ನಂಬರ್ 3, ಚೈನಾಸ್ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ನವೆಂಬರ್ ಅಲ್ಲಿ ಏನಿಲ್ಲ ಅಂದ್ರೂ 6.7%ಗೆ ಬೆಳೆದಿದೆ. ಅಕ್ಟೋಬರ್ ಅಲ್ಲಿ 12.7%ಗೆ ಕಡಿಮೆ ಆಗಿದೆ. ಆದ್ರೆ ಈ ಇಂಪೋರ್ಟ್ಸ್ ಏನಿದೆ ಇದು 3.9%ಗೆ ಡೌನ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ 9 ತಿಂಗಳಲ್ಲಿ ಈ ರಿಪೋರ್ಟ್ ಇಷ್ಟು ಕೆಟ್ಟದಾಗಿದೆಯಾ? ಹೌದು, ಒಂದು ದುರ್ಬಲ ಗ್ಲೋಬಲ್ ಬೇಡಿಕೆ ಆಗಿರ್ಬೋದು, ಹಾಗೆ ಆಂತರಿಕವಾಗಿ ನಡೆಯುವಂತಹ ಚಾಲೆಂಜಸ್ ಆಗಿರ್ಬೋದು, 2025ಗೆ ತುಂಬಾ ಆಕ್ರಮಣಕಾರಿ ಒಂದು ಹಣಕಾಸಿನ ಕ್ರಮಗಳನ್ನ ಇದೇ ರೀತಿ ಯೋಜನೆ ಮಾಡಬೇಕು ಅಂತ ಬೀಜಿಂಗ್ ಸಹ ತುಂಬಾ ಪ್ರಯತ್ನವನ್ನ ಮಾಡ್ತಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನ, ಸೈನಿಂಗ್ ಆಫ್. ಸಿ ಯು ಟುಮಾರೋ.